ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಅಗ್ರಿಕಲ್ಚರ್ಗೆ ಒಂದು 2 ಎಕರೆ ಜಾಗ ನೋಡ್ತಾರೆ ಅವ್ರಿಗೆ ನೋಡಿ ಸರ್, ಇದೊಂದು 2 ಎಕರೆ ಜಾಗ ಮಾರಾಟಕ್ಕೆ ಬಂದಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ, ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೇ ಜಾಗ 2 ಎಕರೆ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ, ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿ ಇದೆ ಸರ್. ಇದು ಅಗ್ರಿಕಲ್ಚರ್ಗಂತೂ ಒಳ್ಳೆ ಸೂಕ್ತವಾಗಿರೋಂಥ ಜಾಗ, ತುಂಬ ಚೆನ್ನಾಗಿದೆ. ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿ ಬರುತ್ತೆ ಜಾಗ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ಈ ಜಾಗ ನಿಮಗೆ ಗುಂಡ್ಲುಪೇಟೆ ಟು ಮೈಸೂರು ಊಟಿ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಒಂದು ನ್ಯಾಷನಲ್ ಹೈವೇಗೆ ಜಾಗದಿಂದ ಕರೆಕ್ಟಾಗಿ ಒಂದು 700ರಿಂದ 800 ಮೀಟ್ರ್ ಅಂತರದಲ್ಲಿದೆ ನ್ಯಾಷನಲ್ ಹೈವೇಗೆ. ನಿಮಗೆ ಒಂದು ಈ ಜಾಗದಿಂದ ಕರೆಕ್ಟಾಗಿ ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಈ ನಿಮ್ಮ ಬೆಂಗಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರು ಬ್ಯಾಂಗ್ಳೂರು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಒಳ್ಳೆ ಬಾಕ್ಸ್ ಟೈಪು, ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಂದು 100 ಅಡಿಗೆ ನೀರು ಸ್ಟಾರ್ಟ್ ಆಗುತ್ತೆ. ನಿಮಗೆ ವಾಟರ್ ಸೋರ್ಸು ಕೂಡ ಒಂದು 100 ಅಡಿಗೆ ಸ್ಟಾರ್ಟ್ ಆಗುತ್ತೆ, ಆ ಥರ ಇದೆ ವಾಟರ್ ಬೆಲ್ಟ್ ಇಲ್ಲಿ ನೋಡಿ. ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಜಸ್ಟ್ ಒಂದು 700 ಕಿಲೋಮೀಟ್ರಲ್ಲಿದೆ, 700 ಮೀಟ್ರ್ ಅಂತರದಲ್ಲಿ ನ್ಯಾಷನಲ್ ಹೈವೇ ನೋಡಿ. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಯಾರು 1-2 ಎಕರೆ 3 ಎಕರೆ ಅಗ್ರಿಕಲ್ಚರ್ ನೋಡ್ತಾರವ್ರಿಗಂತೂ ಸೂಕ್ತವಾಗಿರೋ ಜಾಗ. 2 ಎಕರೆ ಬರುತ್ತೆ, ಕರೆಕ್ಟಾಗಿ 2 ಎಕರೆ ಇದೆ. ಇದು ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಇದೆ, ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆಗೆ ಒಂದು 15 ಕಿಲೋಮೀಟ್ರ್ ಅಂತರ ಇದೆ. ಈ ಜಾಗಕ್ಕೆ ನೀವು ಗುಂಡ್ಲುಪೇಟೆಗೆ ಹೋಗಂಗಿಲ್ಲ, ಇದು ನಂಜನಗೂಡು ಸರೌಂಡಿಂಗು ಬರ್ತಕ್ಕಂಥ ಜಾಗ. ಇದು ನಂಜನಗೂಡು ಕೂಡ ತುಂಬ ನಿಯರ್ ಆಗುತ್ತೆ, ಇದು ಬೇಗೂರು ಕೂಡ ತುಂಬ ನಿಯರ್ ಆಗುತ್ತೆ ನೋಡಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮೈಸೂರಿಗೆ 40 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ನ್ಯಾಷನಲ್ ಹೈವೇ ಒಂದು 700 ಮೀಟ್ರ್ ನ್ಯಾಷನಲ್ ಹೈವೇ. ಒಳ್ಳೆ ಕೆಂಪು ಮಣ್ಣು ಬರುತ್ತೆ, ತುಂಬ ಚೆನ್ನಾಗಿದೆ ಸಾಯಿಲು ಕೂಡ ನೋಡಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ಜಾಗ. ನೀವು 700 ಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ನೀವು ಯಾರ ಜಮೀನು ಮೇಲೂ ಹೋಗೋಂಥ ಅವಶ್ಯಕತೆ ಇಲ್ಲ, ಜಮೀನವ್ರಿಗೂ ಕೂಡ ಮ್ಯಾಪ್ ರೋಡ್ ಇದೆ. ನಿಮಗೆ NH ಅಲ್ಲ, ಆಲ್ಮೋಸ್ಟ್ ನಿಮಗೆ ಒಂದು 2 CR ಹತ್ತತ್ರ 2 ಕೋಟಿ ಹತ್ತತ್ರ ಆಗ್ಬಿಟ್ಟಿದೆ ಜಾಗಗಳು. NH ಇಂದ ಇದು ಬಂದರೆ ನಿಮ್ಗೆ ಅಮ್ಮಮ್ಮ ಅಂದ್ರೆ ಒಂದು 7ರಿಂದ 8ನೇ ಪಾಯಿಂಟ್ ಜಾಗ ಬರುತ್ತೆ. 7ರಿಂದ 8ನೇ ಪಾಯಿಂಟ್ ಜಾಗ ಬರ್ತಕ್ಕಂಥದ್ದು. ಇದು ಒಂದು ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಬೇಗೂರು ಟೌನ್ಗೆ ಒಂದು 2 ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಜಾಗ ನೋಡಿ. ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ. ಟೌನ್ ಲಿಮಿಟ್ಗೆ ಒಂದು 2 ಕಿಲೋಮೀಟ್ರ್ ಬರುತ್ತೆ ಜಾಗ ಮಾತ್ರ. ಒಳ್ಳೆ ಬಾಕ್ಸ್ ಪೀಸ್ನಂಗಿದೆ ಸರ್. ಬೇಕಾದ್ರೆ ನೀವು ಓನಗರು ಇಟ್ಕೊಬೋದು, ಬೇಕಾದ್ರೆ ರೀಸೇಲ್ ಮಾಡ್ತೀನಿ ಅಂದರೆ ರೀಸೇಲ್ಗೂ ಕೂಡ ವ್ಯಾಲ್ಯೂ ಇದೆ. ಇರಲಿ, ತುಂಬ ಚೆನ್ನಾಗಿದೆ ಜಾಗನೂ ಕೂಡ ನೋಡಿ ಸರ್. ಯಾರಾದ್ರು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ, ಯಾಕೆಂದರೆ ನಾವು ಹಾಕೋಂಥ ಹೊಸ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪ್ತವೆ. ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಒಳ್ಳೆ ಬಾಕ್ಸ್ ಪೀಸು. ಬೇಕಾದ್ರೆ ಇದು ಓನಾಗಿ ಇಟ್ಕೊಳ್ಳೋರ್ಗೂ ಕೂಡ, ಓನಾಗಿ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡೋರ್ಗಂತೂ ಒಳ್ಳೆ ಜಾಗ. ಇಲ್ಲ ರೀಸೇಲ್ ಮಾಡ್ತೀನಿ ಅನ್ನೋರ್ಗೂ ಕೂಡ ಒಳ್ಳೆ ಜಾಗ. ನನ್ನ ಟೌನ್ ಲಿಮಿಟ್ ತುಂಬ ಹತ್ರ ಇದೆ ಬಿಡಿ. ಇದು ಜಾಗ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಜೀನೇನು ಜನರಲ್ ಕ್ಯಾಟಗರಿ ಬರ್ತಾರೆ, ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ. ಡೈರೆಕ್ಟ್ ನಿಮಗೆ RTC ಓಡೋರು ಯಾರು ಇದಾರೆ ಅವ್ರನ್ನೇ ಮಾತುಕತೆಗೆ ಕೂರಿಸ್ಕೊಡ್ತೀವಿ. ನೀವು ಅವ್ರ ಹತ್ರನೇ ರೈಟು ಫೈನಲ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಅದು ನೀವು ನಮಗೆ ರಿಜಿಸ್ಟರ್ ಟೈಮ್ ಹತ್ರ ಕೊಡಬೇಕಾಗುತ್ತೆ. ನಮಗೆ ರಿಜಿಸ್ಟರ್ ಆದಮೇಲೆ ನಮ್ಮದು 2% ಏನಿದೆ ಅದನ್ನು ಕಮಿಷನ್ ಕೊಡಬೇಕಾಗುತ್ತೆ. ಎಲ್ಲ ನಿಂತ್ಕೊಂಡು ನಾವೇ ರೆಡಿ ಮಾಡಿಕೊಡ್ತೀವಿ ನಿಮಗೆ. ಡೈರೆಕ್ಟು ನಿಮಗೆ ಫೆನ್ಸಿಂಗ್ ಮಾಡೋದು ಏನು ಬೇಕಾದ್ರೂ ಕೂಡ ನಾವು ನಿಂತು ಮಾಡಿಸ್ಕೊಡೋಣ ಖಂಡಿತ ನಿಮಗೆ. ನೋಡಿ ಸರ್, ಯಾರು 1-2 ಎಕರೆ ಈ ಥರ ನೋಡ್ತಾರವ್ರಿಗಂತೂ ಒಳ್ಳೆ ಸೂಪರ್ ಇದೆ. ಆಮೇಲೆ ವಿಲೇಜ್ಗೆ ಸೆಕ್ಯೂರು, ವಿಲೇಜ್ಗೂ ಕೂಡ ನಿಯರ್ ಇದೆ, ಟೌನ್ ಲಿಮಿಟ್ಗೂ ಕೂಡ ನಿಯರ್ ಇದೆ.
ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ RTC ಓಡರ್ ಹತ್ರನೇ ಕೂರಿಸ್ಕೊಡ್ತೀನಿ ನಿಮಗೆ. ಜಾಗನೂ ಕೂಡ ತುಂಬ ಸೂಪರಾಗಿದೆ ಜಾಗ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೂಡ ಹೇಳಿ ಸರ್. ಅದ್ರ ತಕ್ಕಾಗೂ ಕೂಡ ಜಾಗನ ಹುಡಿ ಕೊಡೋಣ ಖಂಡಿತ. ಪ್ರಾಪರ್ಟಿ ಮಾಡ್ಕೋಬೇಕು ಏನೋ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದು ವಾಟ್ಸಪ್ ಮುಖಾಂತರನಾಗಲಿ ಇಲ್ಲ ಕಾಲ್ ಆದರೂ ಮಾಡಿ ನಮಗೆ ಈ ಬಜೆಟ್ಗೆ ಜಾಗ ಬೇಕು ಸರ್ ಅಂತ ಹೇಳಿದ್ರು ಕೂಡ ಅದೇ ಬಜೆಟ್ಗೆ ಜಾಗನೂ ಕೂಡ ಹುಡಿ ಕೊಡೋಣ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು.